ಒಂದು ಹುಡುಗಿ ತಾವು ಮಾತಾಡೋಕ್ಕಾಗದೆ ಹಿಂಗೆ ತಲೆ ತೆಗ್ಸ್ಕೊಂಡು ನಿಂತಿದ್ಯಲ್ಲ ಸಯ್ಯ. ಮಾತಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಹೆಂಗವ ಮಾತಾಡೋದು? ಅಯ್ಯೋ ಯಾರು ಬಿಡ್ತಾರೆ ಹೆಣ್ಮಕ್ಳು ಮಾತಾಡೋಕ್ಕೆ? ಧೈರ್ಯ ಮಾಡಿ ನುಗ್ಬೇಕಪ್ಪ. ನೀನು ಹಿಂಗೆಲ್ಲ ಮಾಡ್ರೆ ಕೆಲಸ ಆಗಕ್ಕಿಲ್ಲ. ಇಲ್ಲವ, ಈ ಕಿತ ಮಿಸ್ ಆಗ್ಬಿಟ್ಟದೆ, ಆದರೆ ಮುಂದಿನ ಕಿತ ಯಾವುದೇ ಕಾರಣಕ್ಕೂ ಮಿಸ್ ಹಾಕಿಲ್ಲವ. ಸಾಕು ಸುಮ್ಕಿರು. ಎದುರಿಗಿದ್ದಾಗೆ ಮಾತಾಡಲಿಲ್ಲ, ಇನ್ನು ಮುಂದಿನ ಕಿತ ಹೆಂಗೆ ಮಾತಾಡ್ತೀಯ? ನಿನ್ನಂತ ಇದನ್ನ ನಮ್ಮ ಸ್ನೇಹ ಹೆಂಗೆ ಒಪ್ಕೊಂಡ್ಲ ಏನೋ. ಯಾಕವ ಹಂಗಂತೀಯ? ಮತ್ತಿನ್ನೇನು ನಾನು ಇವನೆಲ್ಲ ಉಪಾಯ ಮಾಡಿ ಓಟೆಲ್ಲ ಧೈರ್ಯ ತುಂಬ ಕಳಿಸಿರುವೆ, ನೀನು ಎಲ್ಲ ತಲೆ ಕೆಳಗೆ ಮಾಡ್ಕೊಂಬತ್ತೀಯ. ನೀನು ನಿಜವಾಗ್ಲೂ ಬಂಗಾರಮ್ಮನವ್ರ ಮಗ ಕಂಟಿನ್ಯೂಯಾ? ಅವ ನೀನು ಬೇಕಾದ್ರೆ 10 ಜನಕ್ಕೆ ಮಣ್ಣು ಮುಗ್ಸೋನು ಬೇಕಾದ್ರೆ ಮುಗಿಸ್ಬಿಡ್ತೀನಿ. ಆದರೆ ಈ ಹುಡುಗಿನ ಮಾತಾಡ್ಸೋದು ಅಂದರೆ ಸೀಂಜರ್ಕೆವ. ನೀನು ಹಿಂಗೆ ದಿಗಲು ಬಿಟ್ಕೊಂಡು ಕುತ್ಕ. ಅಮ್ಮ ಅವ್ರು ನಿನಗೆ ಕೊಟ್ಟಿರೋ ಗಡುವಿನಾಗೆ ಇನ್ನು 7 ದಿನ ಇರೋದು, ಆಮೇಲೆ ಅದು ಮುಗ್ದೋಯ್ತು. ಅಯ್ಯೋ ಹೌದಲ್ವೇ ಅವ, ಅಷ್ಟಾಗೇನೋ ಮಾಡಲೇಬೇಕವ. ಹಿಂಗೆ ಮಾಡು, ಒಳಗೆ ಬಾ, ಒಂದು ಹೊತ್ತು ಇಡ್ಲಿ ಕೊಡ್ತೀನಿ, ಚೆನ್ನಾಗಿ ತಿನ್ನು, ಓ ಕಮ್ಮಗೆ ಮಲಕ್ಕ. ಓ ಅಳಿಯನ್ರು ಅಡುಗೆ ಆಗೈತೆ ನಡ್ರಿ, ಊಟ ಮಾಡಿರುತ್ತೆ. ಈಗ ಅವ್ರು ಊಟ ಕೇಳಿರ ನಿನ್ನ? ಅಲ್ಲ ಅದೇನೋ ಇಡ್ಲಿ ತಿನ್ನು ಅಂತಿದ್ದೆಲ್ಲ ಅದು ಕೇಳಿದೆ ಪುಟ್ಟ. ಹೋಯ್ತೀಯಾ? ಹಾಂ, ಮಂಡಿಗೆ ಹೋಗ್ಬತ್ತಿ. ಹಾಂ ಅವ ನೀನೇನೊಂದು ಐಡಿಯಾ ಕೊಡವ? ಹೋಗತ್ತ. ಯೋಟೊಂದು ಉಪಾಯಗಳು ಕೊಟ್ಟಿದ್ದೀನಿ, ಒಂದು ಉಪಯೋಗ ಮಾಡಿ ಕೇಳಕ್ಕಿಲ್ಲ. ಹಿಂಗಾದ್ರೆ ನಾನು ನಿನ್ನ ಲವ್ ಗುರುವಾಗಿ ಏನು ಪ್ರಯೋಜನ ಬಿಡು. ಅವ ಇನ್ನು ಮುಂದೆ ಹಿಂಗೆ ಹಾಕಿಲ್ಲವ, ಈಗ ಏನು ಮಾಡೋದು ಅಂತ ನೀನೇ ಹೇಳವು. ಹುಡುಗಿರು ಪಿರುತಿ ಮಾಡಬೇಕು ಅಂದರೆ ಮೊದಲು ಅವ್ರ ಗೆಳ್ತನ ಮಾಡಬೇಕು, ಆಮೇಲೆ ಅವ್ರ ಹಿಂದೆ ಬೀಳ್ಬೇಕು, ಒಂದೆರಡು ಒಳ್ಳೆ ಮಾತಾಡ್ಬೇಕು, ಒಳ್ಳೆನಾಗ ನಡ್ಕೋಬೇಕು. ಸಾಧ್ಯ ಆದರೆ ಅವ್ರ ಇಷ್ಟ ಕಷ್ಟ ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ಈಡೇರಿಸ್ಬೇಕು. ಮಾತಾಡ್ಸಕ್ಕೇನೆ ಕಾಲು ನಡುಕ್ತೈತವ, ಇನ್ನು ಇಷ್ಟ ಕಷ್ಟ ಕೇಳೋಷ್ಟ್ರಾಗೆ ನಾನು ಎದೆನೇ ನಿಂತೋಗಿರ್ತೈತೆ. ಅಯ್ಯೋ ದೇವ್ರೇ. ಅವ ನಂಗೆ ಯಾಕೋ ಇದು ಹಾಕಿಲ್ಲ ಅನ್ಸಿದೆ ಕಣವ. ನೋಡು, ನೀನು ಸುಮ್ಕೆ ನಾಟಕ ಮಾಡಬೇಡ. ನಿಂಗೆ ಗುಂಡಿಗೆ ಇಲ್ದಿರನೆ ನನ್ನ ಮಗಳಿಗೆ ತಾಳಿ ಕಟ್ಟಿದ್ಯಾ? ಅವ ಹಳೇದ್ನೆಲ್ಲ ಎತ್ಬೇಡವ, ಆಗಿನ ಕಂಟಿ ಬೇರೆ, ಈಗ ನನ್ನ ಸಾನೆ ಬದಲಾಗಿವ್ನಿ. ಅಯ್ಯಯ್ಯೋ, ಹುಡುಗಿಯರ ಹೆಸದ ಬದಲಾಗಬಾರ್ದು. ಈಗೇನು ಗಡು ಮೀರೋದ್ರಾಗೆ ಆ ಹುಡುಗಿನ ಒಪ್ಸಿ ಮದುವೆ ಮಾಡ್ಕೊತೀಯ, ಇಲ್ಲ ಕದ್ದು ತಾಳಿ ಕಟ್ತೀಯ?